ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಈದ್ ಮಿಲಾದ್ ಕಮಿಟಿ ವತಿಯಿಂದ ಮುಸ್ಲಿಂ ಸಮಾಜದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸಾಮೂಹಿಕ ನಿಕಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಸಚಿವ, ಪಂಚ ಗ್ಯಾರಂಟಿ ಯೋಜನೆಯ ರಾಜ್ಯ ಉಪಾಧ್ಯಕ್ಷ PT ಪರಮೇಶ್ವರ ನಾಯ್ಕ್ ಮಾತನಾಡಿ, ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು. ಬರುವ ವರ್ಷದಿಂದ ನನ್ನ ಸ್ವಂತ ಖರ್ಚಿನಿಂದ ಸಾಮೂಹಿಕ ಮದುವೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕೊಡಿಸುತ್ತೇನೆ ಎಂದರು. ಮುಸ್ಲಿಂ ಸಮಾಜದ ಅಭಿವೃದ್ಧಿಗಾಗಿ ಕಳೆದ 10 ವರ್ಷಗಳಿಂದ ನನ್ನ ಅಧಿಕಾರದ ಅವಧಿಯಲ್ಲಿ ಶಾದಿ ಮಾಲ್ ನಿರ್ಮಾಣ, ಯಮನೂರು ಸ್ವಾಮಿ ದರ್ಗಾದ ಅಭಿವೃದ್ಧಿ ಕಾರ್ಯ, ತಾಲೂಕಿನಾದ್ಯಂತ ಮಸೀದಿಗಳ ಅಭಿವೃದ್ಧಿಗೆ ಅನುದಾನವನ್ನು ಕೊಡಿಸಿದ್ದೇನೆ ಎಂದರು. ಹಜರತ್ ಸೈಯದ್ ಸೋಫಿಯಾನಾ ಸಕಾಫಿ ಮಾತನಾಡಿ, ನಮ್ಮ SSF ವತಿಯಿಂದ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಎಲ್ಲರೂ ಭಾಗವಹಿಸಿರಿ ಎಂದರು. ಹಡಗಲಿ ಪಟ್ಟಣದ 6 ದೈವದ ಸದಸ್ಯರು, ಮುಖ್ಯಸ್ಥರು, 6 ಮಸೀದಿಯ ಮೌಲಿಗಳು, ಹಜರತ್ಗಳು ಭಾಗವಹಿಸಿ 11 ಜೋಡಿಗಳ ನಿಕಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಈದ್ ಮಿಲಾದ್ ಕಮಿಟಿಯ ಅಧ್ಯಕ್ಷ ಬಾವಿಹಳ್ಳಿ ಸದ್ದಾಂ ಹುಸೇನ್, ಉಪಾಧ್ಯಕ್ಷ ಗಂಟಿ ಮುಫೀಸ್, ಕಾರ್ಯದರ್ಶಿ ಬಾಣದ ಇರ್ಫಾನ್, ಖಜಾಂಚಿ ಕಪಾಲಿ ರೋಷನ್ ಜಮೀದ್, ಸದಸ್ಯರಾದ ಬಿಚ್ಕತ್ತಿ ದಾದಾಪೀರ್, ರಿಯಾಜ್ ಹಾಗೂ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮದುಮಕ್ಕಳು ಇಲ್ಲಿ ಕೂತಾರೆ, ವರಗಳು ನೌಶೋ ಇಲ್ಲಿ ಇದ್ದಾರೆ, ನಮ್ಮ ಆ ಕಡೆ ಕೂತಿದ್ದಾರೆ ಅಲ್ವಾ. ಸೊ ಈ ನಿಕಾ ಕಾರ್ಯಕ್ರಮ ನಡೆಯುತ್ತೆ. ನಿಕಾ ಕಾರ್ಯಕ್ರಮ ಆಗಲಿ, ನಿಮಗೆ ಏನು ನೀವು ಹುಟ್ಟತಕ್ಕಂಥ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ರಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ರಿ, ಅವರಿಗೆ ಒಳ್ಳೆ ಸಂಸ್ಕಾರವಂತರನ್ನಾಗಿ ಮಾಡಿರಿ. ನಿಮಗೆ ಯಾಕಂದರೆ ಪ್ರತಿಯೊಬ್ಬ ತಂದೆ ತಾಯಿ ಜವಾಬ್ದಾರಿ ಇರುತ್ತೆ. ಮಕ್ಕಳು ಒಳ್ಳೆಯರಾಗಬೇಕು, ಸಮಾಜದಲ್ಲಿ ಗೌರವಯುತವಾಗಿ ನಡ್ಕೋಬೇಕು, ತಂದೆ ತಾಯಿಗೆ ಹೆಸರು ತರಬೇಕು ಅಂತಕ್ಕಂಥ ಅಭಿಲಾಷೆ ಎಲ್ಲರಿಗಿರುತ್ತೆ. ಆ ರೀತಿಯಲ್ಲಿ ನಿಮ್ಮ ಮಕ್ಕಳು ಸಹ ಮುಂದೆ ಬೆಳೀಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಇರ್ಫಾನ್ ಏನೋ ಹೇಳ್ತಾ, ಇರ್ಫಾನಲ್ಲಿ ಹೇಳಿದ್ದು ಯಾರು ಹೇಳಿದ್ರು? ಇರ್ಫಾನ್, ಬಾಣದ ಇರ್ಫಾನ್ ಈ ವರ್ಷ 11 ಜೊತೆ ಮದುವೆ ಆಗಿದೆ. ಮುಂದಿನ ವರ್ಷ ಎಷ್ಟು ಜೊತೆ ಮದುವೆ ಆಗುತ್ತೋ ಗೊತ್ತಿಲ್ಲ. ನಾನೀಗಾಗಲೇ ನನ್ನ ಕೈಲಾದ ಆರ್ಥಿಕ ಸಹಾಯವನ್ನು ಮಾಡಿದ್ದೇನೆ. ಮುಂದಿನ ಏನು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಏನು ನಮ್ಮಲ್ಲಿ ಕಾಲು ತೊಳೆಯ ಸಾಮಾನು ಅಂತೀವಿ ಅಲ್ಲೇನ್ರಮ್ಮ, ನಾವು ಹಿಂದೂಗಳು, ನೀವೇನಂತೀರಿ? ದೇಜ್ ನಮ್ಮಲ್ಲೂ ದೇಜ್ ಅಂತಾರೆ. ಈ ಕಡೆ ಉತ್ತರ ಕರ್ನಾಟಕ ಕಡೆ ನಮ್ಮ ಭಾಷೆಯಲ್ಲಿ ದೇಜ್ ಅಂತಾರೆ. ಈ ದೇಜ್ ಕೊಡೋ ಎಷ್ಟು ಜೊತೆ ಮದುವೆ ಆಗುತ್ತೆ ಅಷ್ಟು ಜೊತೆ ಮದುಮಕ್ಕಳಿಗೆ ಮುಂದಿನ ಸಲ ನಾನು ಇದನ್ನು ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಘೋಷಣೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಒಳ್ಳೇದಾಗಲಿ. ನಮ್ಮ ಮುಸಲ್ಮಾನ್ ಸಮಾಜದ ಬಂಧುಗಳಿಂದ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಇದು ನಿರಂತರವಾಗಿ ನಡೀಲಿ ಅಂತಕ್ಕಂಥ ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮಕ್ಕೆ ಮದುಮಕ್ಕಳಿಗೆ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಹಲವಾರು ಹೆಣ್ಮಕ್ಕಳ ಬಾಳನ್ನು ಬೆಳಗಿಸುವ, ಹಲವಾರು ಬಡ ಕುಟುಂಬಗಳ ಮನೆಗೆ ಬೆಳಕಾಗುವಂತಹ ಕಾರ್ಯಕ್ರಮ, ಈ ಸಮಾಜದಲ್ಲಿ ಎಲ್ಲರೂ ಕೂಡ ಮೆಚ್ಚುವಂತಹ ಕಾರ್ಯಕ್ರಮ. ಅದರಲ್ಲೂ ಕೂಡ ಈ ವೇದಿಕೆಯನ್ನು ನೋಡಿ ಈ ದೇಶದ ನಿಜವಾದ ಸೌಂದರ್ಯ ನಮಗೆ ಈ ವೇದಿಕೆಯಲ್ಲಿ ಕಾಣುತ್ತಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ್ ವ್ಯತ್ಯಾಸವಿಲ್ಲ, ಧರ್ಮಗಳ ಜಾತಿಗಳ ವ್ಯತ್ಯಾಸವಿಲ್ಲದೆ ಎಲ್ಲರೂ ತೋಳಿಗೆ ತೋಳನ್ನು ಬಳಸಿಕೊಂಡು ಕೂರುವ ಈ ಒಂದು ಸುಂದರವಾದ ಒಂದು ಸಂದೇಶ. ಈಗ ತಾನೇ ನಮ್ಮ ಅನುಷ್ಠಾನದ ಅಧ್ಯಕ್ಷರಾಗಿರುವ, ಈ ನಾಡಿನ ಮಾಜಿ ಸಚಿವರಾಗಿರುವ PT ಪರಮೇಶ್ವರ ನಾಯ್ಕ್ ಸರ್ ಅವರು ಉದ್ಘಾಟನೆಯಲ್ಲಿ ಹೇಳಿದರು. ಭಕ್ತಿ ಭಂಡಾರಿ ಬಸವಣ್ಣ ಹೇಳಿದ ಮಾತುಗಳು, ಹಿಂದುವಾಗಿರಲಿ ಮುಸಲ್ಮಾನರಾಗಿರಲಿ ಎಲ್ಲರಿಗೂ ಎಲ್ಲರ ಅಗತ್ಯವಿದೆ. ಪ್ರಭಾತದಿಂದ ಪ್ರದೋಷದವರೆಗೆ ಮನುಷ್ಯನು ಇಲ್ಲಿ ಬದುಕುವಾಗ ಹಿಂದುವಿಗೆ ಮುಸಲ್ಮಾನನಿಗೆ ಹಿಂದುವಿನ, ಮತ್ತೊಬ್ಬನಿಗೆ ಕ್ರೈಸ್ತನಿಗೆ ಜೈನನ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅಗತ್ಯವಿದೆ. ಪ್ರತಿಯೊಬ್ಬರು ಕೂಡ ಇವನಾರವನೆಂದೆನಿಸಿದರೆ